Good morning to all students. Today I will just discuss with you about attention. You know, attention is a word normally used in many occasions or many situations in our daily life. If you are a student in the school, especially primary school or high school, or even to that extent in college, your teachers will be telling, be attentive, like that. Don't look at those things. Be attentive on your lessons. Some of these words they use. Most of us listen to that, but we do not think about attention at all. If you look at it, attention is a brain activity. It is an important activity which receives stimuli from various sources, and that stimuli, many stimuli may come. Whatever you want to learn as a student, if that learning material is important, then you must centralize all your say receiving parts like the ear, the eyes, especially in the classroom, of course not nose in the classroom, at least the ear and the eye are the receiving parts which receive stimuli and send it to the brain. In the brain, the attention is converted into codes where it is stored as memory. So there is a direct link between memory and attention. We will not go deep into that one, but we will try to know what are the important psychological aspects of attention. ನಾನು ಮೊದಲೇ ಹೇಳಿದಾಗೆ ಈ ಅಟೆನ್ಷನ್ ಅನ್ನೋ ವರ್ಡ್ ಇದೆಯಲ್ಲ, ಅದನ್ನು ನಾವು ಮೆನಿ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತೀವಿ. ಪ್ರತಿದಿನ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಮೆನಿ ಕಾಂಟೆಕ್ಸ್ಟಲ್ಲಿ ಮಾಡ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಆ ಅಟೆನ್ಷನ್ ಅಂದರೆ ಡ್ರೈವರು ಅಟೆಂಟಿವ್ ಆಗಿರಲಿಲ್ಲ ಅಂತ ಹೇಳ್ತೀವಿ. ಹಾಗೆಯೇ ಮನೆಯಲ್ಲಿ ಯಾವುದಾದ್ರು ಒಂದು ಮಾತು ಹೇಳಬೇಕಾದ್ರೆ ನೀನು ಅಟೆನ್ಷನ್ನೇ ಇಟ್ಕೊಂಡಿಲ್ಲ ಕಣೋ ಅಂತ ಹೇಳ್ತೀವಿ. ಅಟೆನ್ಷನ್ ಇಟ್ಕೊಳ್ದೆ ನೀನು ಏನು ಕಲಿಯಲ್ಲ ಅಂತ ಹೇಳ್ತೀವಿ. ಹೀಗೆ ಅಟೆನ್ಷನ್ ಅನ್ನೋ ವರ್ಡ್ ಇದೆಯಲ್ಲ, ಅದನ್ನು ನಾವು ಬೇರೆ ಬೇರೆಯ ಕಾಂಟೆಕ್ಸ್ಟ್ಗಳಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಅಟೆನ್ಷನ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಲರ್ನಿಂಗ್, ಎಸ್ಪೆಷಲಿ ಇಫ್ ಯು ಆರ್ ಎ ಸ್ಟೂಡೆಂಟ್ ಇನ್ ದಿ ಸ್ಕೂಲ್. ನೀವು ಶಾಲೆಯಲ್ಲಿ ಯಾವುದಾದ್ರೂ ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಈ ಅಟೆನ್ಷನ್ ಅಂತಕ್ಕಂಥದ್ದು ಲರ್ನಿಂಗಿಗೆ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆ ಹೇಳಬೇಕು ಅಂದರೆ, ಒಂದು ಪಾಠ ಮಾಡ್ತಿರ್ಬೇಕಾದ್ರೆ ಟೀಚರು ನೀವು ಅಟೆಂಟಿವ್ ಅಂದರೆ ಕಾನ್ಸಂಟ್ರೇಷನ್ ಮಾಡಿ ಅದೇ ವಿಚಾರವನ್ನು ನೀವು ಕೇಳ್ತಾ ಇದ್ದಾಗ ಅಥವಾ ಬ್ಲ್ಯಾಕ್ ಬೋರ್ಡ್ನಲ್ಲಿ ನೋಡ್ತಾ ಇದ್ದಾಗ ಆ ಒಂದು ವಿಚಾರ ಮನಸ್ಸಿನಲ್ಲಿ ಅಂದರೆ ನಮ್ಮ ಬ್ರೈನ್ನಲ್ಲಿ ಚೆನ್ನಾಗಿ ಸ್ಟೋರ್ ಆಗಿಬಿಡುತ್ತೆ, ಎನ್ಕೋಡ್ ಆಗಿಬಿಡುತ್ತೆ. ಅಟೆಂಟಿವ್ ಆಗಿ ಇಲ್ಲದೆ ಇದ್ದಾಗ, ಉದಾಹರಣೆಗೆ ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ, ನಮ್ಮ ಮನೆಯಲ್ಲೇ ನನ್ನ ಮೊಮ್ಮಕ್ಕಳು ನೋಡಿದ್ದೀನಿ, ಅವ್ರೇನು ಮಾಡ್ತಾರೆ, ಓದ್ತೀನಿ ಅಂತ ಕೂತ್ಕೊಂಡು ಓದ್ತಾರೆ. ಅಂದರೆ ಮೆಟೀರಿಯಲ್ನ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಅಥವಾ ನೋಟ್ಬುಕ್ಕಲ್ಲಾಗಲಿ ಅಥವಾ ಕಂಪ್ಯೂಟರ್ಲಿ ನೋಡ್ತಾ ಇರ್ತಾರೆ. ಕಿವಿಗೊಂದು ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ, ಮ್ಯೂಸಿಕ್ಕನ್ನು ಕೈಯಲ್ಲಿ ಹಿಂಗೆ ಕುಣಿತಾ ನೋಡ್ತಿರ್ತಾರೆ. ಅಂಥದ್ದು ಅಟೆನ್ಷನ್ ಇದೆಯಲ್ಲ, ಅದು ಲರ್ನಿಂಗಿಗೆ ಹೆಲ್ಪ್ ಆಗೋದಿಲ್ಲ. Such an attention will not help because you got various stimuli coming to your brain. So therefore, when you are a student, try to be attentive on one particular thing that you are working on. And so attention plays crucial role in learning. It allows learners to focus on relevant information. ನೀವು ಅಟೆನ್ಷನ್ ಇದ್ದರೆ ನಿಮ್ಮ ರೆಲಿವೆಂಟ್ ಇನ್ಫಾರ್ಮೇಷನ್ ಫೋಕಸ್ ಮಾಡ್ಬೋದು. ಇಟ್ ಫಿಲ್ಟರ್ಸ್ ಔಟ್ ಡಿಸ್ಟ್ರಾಕ್ಷನ್ಸ್. ನೀವು ಅಟೆನ್ಷನ್ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಬಾಕಿ ಯಾವ ಶಬ್ದಗಳು ನೀವು ಹೊರಗಡೆ ಇದೆ ಅಂತ ನಿಮಗೆ ಕೇಳಿಸೋದಿಲ್ಲ, ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಪಾಠವನ್ನು ನೀವು ಚೆನ್ನಾಗಿ ಮನದತ್ತ ಓದಬೇಕು ಅಂತ ಕುತ್ಕೊಂಡು ಓದ್ತಾ ಇದ್ದರೆ ಹೊರಗಡೆ ಏನೇನು ಶಬ್ದಗಳಾಗ್ತಿದೆ, ಏನೇನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದು ಫಿಲ್ಟರ್ ಔಟ್ ಆಗುತ್ತೆ. ಆ್ಯಂಡ್ ಪ್ರಾಸೆಸ್ ನ್ಯೂ ನಾಲೆಡ್ಜ್, ಹೊಸ ನಾಲೆಡ್ಜ್ ನಮ್ಗೆ ಬರೋದಕ್ಕೆ ಸಹಾಯವಾಗುತ್ತೆ. Attention is the concentration of mental activity.
And there are many types of attention. Psychologists have given many types of attention. ಇಲ್ಲಿ ನಾನು 4 ಟೈಪ್ ಕೊಟ್ಟಿದ್ದೀನಿ. ಒಂದು ಸೆಲೆಕ್ಟಿವ್ ಅಟೆನ್ಷನ್, ಡಿವೈಡೆಡ್ ಅಟೆನ್ಷನ್, ಅಂಡ್ ಆಲ್ಟರ್ನೇಟಿಂಗ್ ಅಟೆನ್ಷನ್, ಸಸ್ಟೈನ್ಡ್ ಅಟೆನ್ಷನ್ ಅಂತ. ಸುಮ್ಮನೆ ಸಿಂಪಲ್ ಆಗಿ ಅದೇನು ಅಂತ ಹೇಳ್ತೀನಿ, ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಸೆಲೆಕ್ಟಿವ್ ಅಟೆನ್ಷನ್ ಅಂತ ಹೇಳಿದರೆ ಫೋಕಸ್ ಆನ್ ಸ್ಪೆಸಿಫಿಕ್ ಸ್ಟಿಮ್ಯುಲೈ ಆರ್ ಇನ್ಫಾರ್ಮೇಷನ್. ಯಾವುದೋ ಒಂದು ಲೆಕ್ಕ ಮಾಡ್ತಿರ್ಬೇಕಾದ್ರೆ ನೀವು ಲೆಕ್ಕವನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಅದರಲ್ಲಿ ಅಟೆಂಟಿವ್ ಆಗಿರ್ತೀರ, ಅದು ಸೆಲೆಕ್ಟಿವ್ ಅಟೆನ್ಷನ್. ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೀತಿರಲ್ಲ, ಉತ್ತರ ಬರೀಬೇಕಾದ್ರೆ ಫಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡ್ತಾ ಇದ್ರೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ರೆ ಅಲ್ಲಿ ನೀವು ಸೆಲೆಕ್ಟಿವ್ ಆಗಿ ಅಲ್ಲಿ ಫೋಕಸ್ ಮಾಡಿರ್ತೀರ. ಬಾಕಿ ಯಾವ ಪ್ರಶ್ನೆಗಳನ್ನು ನೀವು ನೋಡ್ತಾ ಇಲ್ಲ. ಮೇಷ್ಟ್ರಿದ್ದಾರೆ, ಯಾರಿಗೆ ಕೂತ್ಕೊಂಡಿದ್ದಾರೆ, ಏನೂ ನೀವು ನೋಡಲ್ಲ. ಅದು ಸೆಲೆಕ್ಟಿವ್ ಅಟೆನ್ಷನ್ ಅಂತ. ಡಿವೈಡೆಡ್ ಅಟೆನ್ಷನ್ ಅಂತ ಎರಡನೇದಿದೆ. ಇಲ್ಲಿ ಸೈಮಲ್ಟೇನಿಯಸ್ ಪ್ರಾಸೆಸಿಂಗ್ ಆಫ್ ಮಲ್ಟಿಪಲ್ ಸ್ಟಿಮ್ಯುಲೈ ಆರ್ ಟಾಸ್ಕ್. ಡಿವೈಡೆಡ್ ಅಟೆನ್ಷನ್ ಅಂತ ಹೇಳಿದಾಗ ಏನಾಗುತ್ತೆ, ನಾವು ಒಂದು ವಿಚಾರವನ್ನು ಕಲಿಯೋದಕ್ಕೆ ಹೋಗ್ತಾ ಇರ್ತೀವಿ, ಆದರೆ ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಡ್ರೈವರ್ಗಳಾಗ್ಬೋದು ಅಥವಾ ಪೈಲಟ್ಗಳಾಗ್ಬೋದು. ಇವರುಗಳು ಒಂದೇ ಒಂದು ಟಾಸ್ಕ್ ಜೊತೆಗೆ ಇನ್ನೂ ಅನೇಕ ರೀತಿಯ ಟಾಸ್ಕ್ಗಳು ಮಾಡ್ತಾ ಇರ್ತಾರೆ. ಅದು ಡಿವೈಡೆಡ್ ಅಟೆನ್ಷನ್ ಅಂತ. ಆಲ್ಟರ್ನೇಟಿಂಗ್ ಅಟೆನ್ಷನ್ ಅಂತ ಹೇಳಿದರೆ ಸ್ವಿಚಿಂಗ್ ಬಿಟ್ವೀನ್ ಡಿಫರೆಂಟ್ ಟಾಸ್ಕ್ ಸ್ಟಿಮ್ಯುಲೈ. ಈಗ ಯಾವುದೋ ಒಂದು ಲೆಕ್ಕ ಮಾಡ್ತಾ ಇದ್ದೀನಿ. ಈಗ ನಾನೇ ಉದಾಹರಣೆಗೆ ಇಲ್ಲಿ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಾನು ಆಲ್ಟರ್ನೇಟಿವ್ ಆಗಿ ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ದೀನಿ. ಒಂದು ಸರ್ತಿ ನಾನು ಕ್ಯಾಮ್ರಾ ಕಡೆ ನೋಡ್ತೀನಿ, ಇನ್ನೊಂದು ಸರ್ತಿ ನಾನು ಏನು ಬರೆದಿದ್ದೀನಿ ಅಂತ ನೋಡ್ತೀನಿ. ಹೀಗೆ ಇದು ಆಲ್ಟರ್ನೇಟಿಂಗ್, ಎರಡನ್ನು ಆಲ್ಟರ್ನೇಟ್ ಮಾಡ್ತೀನಿ, ಬಾಕಿದು ಯಾವುದೂ ನಾನು ನೋಡ್ತಾ ಇಲ್ಲ. ಸಸ್ಟೈನ್ಡ್ ಅಟೆನ್ಷನ್ ಅಂತ ನಾಲ್ಕನೇದು, ಮೇಂಟೈನಿಂಗ್ ಫೋಕಸ್ ಓವರ್ ಪ್ರೊಲಾಂಗ್ ಪೀರಿಯಡ್. ಈ ಯಾವುದೋ ಒಂದು ಪಾಠವನ್ನು ನೀವು ಓದ್ತಾ ಇದ್ದರೆ, ಉದಾಹರಣೆಗೆ ನಾನು ಹೇಳ್ತೀನಿ, DNA ಮಾಲಿಕ್ಯೂಲ್ ಬಗ್ಗೆ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅದರಲ್ಲಿ 3 ಪೇಜ್ ಇದೆ ಅಂತ ಇಟ್ಕೊಳ್ಳೋಣ. 3 ಪೇಜ್ನ ನೀವು ಓದೋದನ್ನು ನಿಲ್ಲಿಸದೆ ಓದ್ತಾ ಇರ್ತೀರ. ಅದು ಸಸ್ಟೈನ್ಡ್ ಅಟೆನ್ಷನ್. ಅದು ಅಂದರೆ ಹೀಗೆ ನಾವು ಅಟೆನ್ಷನನ್ನು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರಾ ಅನ್ನೋದ್ರ ಡಿಪೆಂಡ್ ಮೇಲೆ ಅಟೆನ್ಷನ್ ಮಾಡೋದನ್ನು ಕಲ್ತ್ಕೋಬೇಕು. ಯು ಮಸ್ಟ್ ಲರ್ನ್ ಹೌ ಟು ಬಿ ಅಟೆಂಟಿವ್ ಆನ್ ಎ ಪರ್ಟಿಕ್ಯುಲರ್ ಜಾಬ್ ಯು ಆರ್ ಡೂಯಿಂಗ್. ಅಟೆನ್ಷನ್ ಮೆಂಟಲ್ ಆಕ್ಟಿವಿಟಿ ಅಂತ ನಾನು ಹೇಳಿದೆ. ಇದು ಹೇಗೆ ಪ್ರೋಸೆಸ್ ಆಗುತ್ತೆ ಅಟೆನ್ಷನ್, ನಾವು ನೋಡ್ತಾ ಇರ್ತಕ್ಕಂಥ ಒಂದು ವಿಚಾರ ಅಟೆನ್ಷನ್ ಇರ್ತೀವಲ್ಲ, ಅದು ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ಒಂದು 4 ರೀತಿಯಾಗಿರ್ತಕ್ಕಂಥ ಒಂದು ಮೆಂಟಲ್ ಪ್ರೋಸೆಸ್ ಕೊಟ್ಟಿದ್ದೀನಿ. ಅಂದರೆ ಮೈಂಡ್ನಲ್ಲಿ ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ. ಪರ್ಸೆಪ್ಷನ್, ಇನಿಷಿಯಲ್ ಪ್ರೊಸೆಸಿಂಗ್ ಆಫ್ ಸೆನ್ಸರಿ ಇನ್ಫಾರ್ಮೇಷನ್. ಅಂದರೆ ನಾವು ಯಾವುದಾದ್ರೂ ಒಂದು ವರ್ಕನ್ನು ಮಾಡಬೇಕು ಅಂದಾಗ ಅದರ ಪರ್ಸೆಪ್ಷನ್, ಅದರ ಒಂದು ಅನುಭವವನ್ನು ಫಸ್ಟು ನಾವು ನೋಡ್ತೀವಿ. ಯಾವುದೋ ಲೆಕ್ಕ ಮಾಡೋಕ್ಕೆ ಹೋದಾಗ ಆ ಲೆಕ್ಕ ಸುಲಭ ಇದೆ ಅಥವಾ ಸುಲಭ ಇಲ್ಲ ಅಂತ ಒಂದು ಪರ್ಸೆಪ್ಷನ್ ಬರುತ್ತೆ. ಆ ಪರ್ಸೆಪ್ಷನ್ ಆದಮೇಲೆ ಅಟೆನ್ಷನ್ ಬರುತ್ತೆ. ಅಂದರೆ ಅಟೆನ್ಷನ್ ಆಗಬೇಕಾದ್ರೆ ಮೊದಲು ಪರ್ಸೆಪ್ಷನ್ ಆಗಬೇಕು. ಫಿಲ್ಟ್ರಿಂಗ್ ಅಂತ ಹೇಳಿದಾಗ, ನೀವು ಯಾವುದೋ ಒಂದು ಪಾಠವನ್ನು ಓದ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ಆ ಪಾಠ ಈಗ ಈಕಾಲಜಿಯಲ್ಲಿ ಯಾವುದೋ ಒಂದು ಪಾಠ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅದು ಓದ್ಬೇಕಾದ್ರೆ ಫಸ್ಟ್ ಒಂದು 14 ಚಾಪ್ಟ್ರು, ಅದರಲ್ಲಿ 14 ಟಾಪಿಕ್ಸ್ ಇದ್ದರೆ ನಿಮ್ಗೆ ಯಾವುದೋ ಒಂದು ಟಾಪಿಕ್ ಬೇಕಾಗ್ಬೋದು, ಡೆಫಿನೇಷನ್ ಆಫ್ ಈಕಾಲಜಿ ಬೇಕಾಗ್ಬೋದು, ಅದನ್ನು ಮಾತ್ರ ತಗೊಳ್ತೀರಾ. ಫ್ಯಾಕ್ಟರ್ಸ್ ಆಫ್ ಈಕಾಲಜಿ ತಗೊಳ್ಳಲ್ಲ, ಈಕಾಲಜಿಯಲ್ಲಿ ಏನಾಗುತ್ತೆ ಅನ್ನೋದು ತಗೊಳ್ಳಲ್ಲ, ಬಟ್ ಓನ್ಲಿ ಡೆಫಿನೇಷನ್ ಬಗ್ಗೆ ಓದ್ತೀರಾ. ಅದು ಫಿಲ್ಟರಿಂಗ್. ಎಲಿಮಿನೇಟಿಂಗ್ ಇರ್ರಿಲೆವೆಂಟ್ ಇನ್ಫಾರ್ಮೇಷನ್. Whatever the information you do not want, you first filter it out, and then you give your attention or you focus all your energies, all your mental activities on that particular thing. Then it's called filtering. Prioritization, ranking information by importance. As I told you earlier, if you are reading on, say, DNA molecule, here I am giving examples of biology since I am a biology teacher. If you take the DNA molecule, you don't look at the moment you look at the DNA molecule, you only look at the figure, the diagram, for example. That you are giving prioritization. How to write the diagram of a DNA molecule? How many nucleotides should be there in a particular turn?
ಹೀಗೆ ನಾವು ಪ್ರತಿಯೊಂದನ್ನು ಸಹಿತ ಪ್ರಯಾರಿಟೈಸ್ ಮಾಡ್ಕೊಳ್ತೀವಿ, ಅಂದರೆ ಅಲ್ಲೂ ಸಹಿತ ಅಟೆನ್ಷನ್ ಕೊಡ್ತಾ ಇರ್ತೀವಿ. ಯು ಮಸ್ಟ್ ನೋ ದಟ್ ಲರ್ನಿಂಗ್ ಡಿಪೆಂಡ್ಸ್ ಅಪಾನ್ ಅಟೆನ್ಷನ್. ಅಟೆನ್ಷನ್, when you want to give attention, there are different types of attention you have to think on that. Resource allocation, distributing cognitive resources. ಅಂದರೆ ನೀವು ಸ್ಟಿಮ್ಯುಲೈ, ನಿಮ್ಮ ರೀಡಿಂಗು, ಲಿಸ್ನಿಂಗು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಿಸೋರ್ಸಸ್ ನಮ್ಮಲ್ಲಿ ಇರುತ್ತೆ, ಅದನ್ನು ನೀವು ಪ್ರಯಾರಿಟೈಸ್ ಮಾಡ್ಕೋಬೇಕಾಗ್ಬೋದು. ಸೊ ಅಟೆನ್ಷನ್ ಈಸ್ ಎ ಮೆಂಟಲ್ ಪ್ರಾಸೆಸ್ ವಿಚ್ ವಿಲ್ ಹ್ಯಾಪನ್ by various processes which we are not cognizant. ನಮಗೆ ಗೊತ್ತಾಗಲ್ಲ, ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ, ಆದರೆ ಈ ಎಲ್ಲ ಪ್ರಾಸೆಸ್ಸು ಅಟೆನ್ಷನ್ನಲ್ಲಿ ಆಗ್ತಾ ಇರುತ್ತೆ. ಅಟೆನ್ಷನ್ ಅನ್ನೋ ಒಂದು ಮೆಂಟಲ್ ಆಕ್ಟಿವಿಟಿಯನ್ನೇ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡಿದರೆ, ಇಲ್ಲಿ ನಾನು 5 ಫ್ಯಾಕ್ಟರ್ಸ್ ಕೊಟ್ಟಿದ್ದೀನಿ. ಮೋಟಿವೇಶನ್, ಇಮೋಷನ್, ಕಾಂಟೆಕ್ಸ್ಟ್, ಕಾಗ್ನೇಟಿವ್ ಲೋಡ್, ಇಂಡಿವಿಜುವಲ್ ಡಿಫರೆನ್ಸಸ್. ಅದನ್ನು ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸಲ್ಲಿ ಏನು ಅಂತ ಹೇಳ್ತೀನಿ. ಮೋಟಿವೇಶನ್ ಅಂತಕ್ಕಂಥದ್ದು ಇಂಟ್ರೆಸ್ಟ್ ಆ್ಯಂಡ್ ರಿಲೆವೆನ್ಸ್ ಎನ್ಹ್ಯಾನ್ಸ್ ಅಟೆನ್ಷನ್. ನಿಮಗೆ ಮೋಟಿವೇಶನ್ ಆದರೆ, ಈ ಒಂದು ಪರ್ಟಿಕ್ಯುಲರ್ ಥಿಂಗ್ ನಾನು ಓದ್ತಾ ಇದ್ರೆ ನನಗೆ ಅನುಕೂಲವಾಗುತ್ತೆ ಅಂತ ಒಂದು ಮೋಟಿವೇಶನ್, ಮೆಂಟಲ್ ಮೋಟಿವೇಶನ್ ಆದಾಗ, ಇಂಟ್ರೆಸ್ಟ್ ಬಂದಾಗ, ಕೇಳಬೇಕು ಅಂತ ಆಸೆ ಆದಾಗ ನಿಮ್ಮ ಅಟೆನ್ಷನ್ ಜಾಸ್ತಿ ಇರುತ್ತೆ ಅದರಲ್ಲಿ. ನಾವು ಏನೋ ವಿಚಾರ ನನಗೆ ಬೇಡ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ಅಟೆನ್ಷನ್ ಕೊಡೋದೇ ಇಲ್ಲ. ಡ್ರೈವ್ ಮಾಡಬೇಕಾದ್ರೆ ನಾವು ಅಟೆನ್ಷನನ್ನು ಎಲ್ಲಿ ಕೊಡ್ತೀವಿ? ರೋಡ್ ಮೇಲೆ ಕೊಡ್ತಾ ಇರ್ತೀವಿ, ಅಥವಾ ರೇರ್ ವ್ಯೂ ಮಿರರ್, ರಿವರ್ಸ್ ಕಾರ್ ತಗೋಬೇಕಾದ್ರೆ ರೇರ್ ವ್ಯೂ ಮಿರರಲ್ಲಿ ನೋಡ್ತಾ ಇರ್ತೀವಿ. ಹೀಗೆ ಇಂಟ್ರೆಸ್ಟ್, ಮೋಟಿವೇಶನ್ ಯಾವುದೋ ಇರುತ್ತೋ ಅದರಲ್ಲಿ ಅಟೆನ್ಷನ್ ಜಾಸ್ತಿ ಆಗುತ್ತೆ. ಮೋಟಿವೇಶನ್ ಇಲ್ಲದೆ ಹೋದರೆ ಅಟೆನ್ಷನ್ ಇರೋದಿಲ್ಲ. ಅಟೆನ್ಷನ್ ಇಲ್ಲದೆ ಹೋದರೆ ಲರ್ನಿಂಗ್ ಹೊರಟೋಗುತ್ತೆ. Emotional stimuli capture attention. When you are angry on somebody, you will not be able to sit down and read because you have no motivation. So when you are doing something, if someone disturbs you, you get angry, and then that attention is gone. So emotion plays an important role. Therefore, when you want to study and learn something new, you must have a pleasant emotion and sit down for your reading activity. Otherwise, you will not have attention. Context, environmental factors like noise, lighting. If you have too low lighting, ತುಂಬಾ ಕಡಿಮೆ ಲೈಟ್ ಇದ್ದಾಗ ಓದ್ಲಿಕ್ಕಾಗೋಲ್ಲ, ಕಲಿಯೋಕ್ಕಾಗಲ್ಲ. ಅದೇ ರೀತಿ ನಾಯ್ಸ್ ಜಾಸ್ತಿ ಇದ್ದಾಗ, ಮನೆಯಲ್ಲಿ ಜಗಳ ಆಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ, ನೀವು ರೂಮ್ನಲ್ಲಿ ಬಾಗಿಲಾಕ್ಕೊಳ್ತೀರಾ ಓದಬೇಕು ಅಂತ, ಯಾವುದೋ ಶಬ್ದ ಆಗ್ತದೆ ಹೊರಗಡೆ ಅಂದರೆ ನಿಮ್ಮ ರೂಮನ್ನು ಬಾಗಿಲಾಕೊಳ್ತೀರಾ. ಹಾಗಾಗಿ ಕಾಂಟೆಕ್ಸ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಓದೋದಕ್ಕೆ. ಸೊ ಓದೋದಕ್ಕೆ ಕೂತ್ಕೊಂಡಾಗ ನೀವು ಕಾಮ್ ಆಗಿರ್ತಕ್ಕಂಥ ಒಂದು ಕಾಂಟೆಕ್ಸ್ಟಲ್ಲಿ ಕೂತ್ಕೋಬೇಕು. ಇದನ್ನು ನಾವು ಹೇಳ್ತೀವಿ, ಆದರೆ ಒಂದು ಮನೆಯಲ್ಲಿ ಒಂದೇ ರೂಮಲ್ಲಿ ಅನೇಕ ಜನ ಕೂತ್ಕೊಂಡಿರ್ತಾರೆ, ಅಂಥ ಕಡೆ ಮಕ್ಕಳಿಗೆ ಓದೋದಕ್ಕೆ ಅಟೆನ್ಷನ್ ಆಗೋದಕ್ಕೆ ಕಷ್ಟವಾಗ್ಬೋದು. ಇದನ್ನು ಪೇರೆಂಟ್ಸ್ ತಿಳ್ಕೋಬೇಕು. ಕಾಗ್ನೇಟಿವ್ ಲೋಡ್ ಅಂತಂದರೆ ಬ್ರೈನಿಗೆ ಬರ್ತಕ್ಕಂಥ ಇನ್ಫಾರ್ಮೇಷನ್, ಕಾಂಪ್ಲೆಕ್ಸಿಟಿ ಆಫ್ ಇನ್ಫಾರ್ಮೇಷನ್. ಯಾವುದೋ ಒಂದು 8ನೇ ಕ್ಲಾಸ್ ಮಗುವಿಗೆ ನಾವು ಲೆಕ್ಕವನ್ನು ಕೊಟ್ಬಿಟ್ಟು, ಆ ಲೆಕ್ಕವನ್ನು ನೀನು 3 ನಿಮಿಷದಲ್ಲಿ ಮಾಡು ಅಂಥೇಳಿ, ಆ ಲೆಕ್ಕ ತುಂಬ ಕಾಂಪ್ಲೆಕ್ಸ್ ಆಗಿದ್ದಾಗ ಆ ಕಾಗ್ನೇಟಿವ್ ಲೋಡ್ ಬರುತ್ತೆ. ಆ ಲೋಡ್ ಆದಾಗ ಆ ಲೆಕ್ಕದ ಒಂದು ಸ್ಟೇಟ್ಮೆಂಟ್ ನೋಡಿದರೆ ನಾವು ಮಾಡೋಕ್ಕಾಗಲ್ಲ. ದಟ್ ಈಸ್ ಕಾಗ್ನೇಟಿವ್ ಲೋಡ್ ಆಗಿಬಿಡುತ್ತೆ. ಆದ್ದರಿಂದ ನಾವು ಯಾವಾಗಲೂ ಸಹಿತ ಈಸಿಯಾಗಿರ್ತಕ್ಕಂಥದ್ದನ್ನು ಮೊದಲು ತಗೊಂಡು ಕಲ್ತ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಬೇಕು. ಇಂಡಿವಿಜುವಲ್ ಡಿಫರೆನ್ಸಸ್, ಪರ್ಸನಾಲಿಟಿ, ಏಜ್ ಆ್ಯಂಡ್ ಕಾಗ್ನೇಟಿವ್ ಎಬಿಲಿಟೀಸ್. ಕಾಗ್ನೇಟಿವ್ ಎಬಿಲಿಟೀಸ್ ಅಂತ ಹೇಳಿದಾಗ ಇದು ಅಟೆನ್ಷನ್ ಜೊತೆಗೆ ಸೇರಿಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಸಿಷನ್ ಮೇಕಿಂಗ್, ರಿಮೆಂಬರಿಂಗ್, ಮೆಮೊರಿ, ಇವೆ ನಮ್ಮ ಪರ್ಸನಲ್ ಥಿಂಗ್ಸ್ ಲೈಕ್ ಕಣ್ಣಿನ ದೃಷ್ಟಿ. ಎಷ್ಟೋ ಸಾರಿ ನಾವು ಕ್ಲಾಸ್ಗಳು ನೋಡಿದ್ದೀವಿ, ತುಂಬ ಹಿಂದೆ ಕೂತ್ಕೊಂಡಿರ್ತಕ್ಕಂಥ ಹುಡುಗರು, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಬ್ಲ್ಯಾಕ್ ಬೋರ್ಡ್ನಲ್ಲಿ ಬರೆದಿರೋದು, ಅವ್ರ ಅಟೆನ್ಷನ್ ಪೂರ್ತಿ ಡೈವರ್ಟ್ ಆಗಿಬಿಟ್ಟಿರುತ್ತೆ. ಎಷ್ಟೋ ಸರ್ತಿ ನಾವು ಅಂಥ ಮಕ್ಕಳನ್ನ ಮುಂದಕ್ಕೆ ಕರ್ಕೊಂಬರ್ತೀವಿ, ಮುಂದೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ, ಕೇಳಿಸದೇ ಇರೋ ಮಕ್ಕಳಿರ್ತಾರೆ. ಹೀಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ರೂ ಸಹಿತ ಅಟೆಂಟಿವ್ ಆಗಿರೋದಕ್ಕೆ ಸಾಧ್ಯವಾಗಲ್ಲ. ಇವುಗಳನ್ನೆಲ್ಲ ನಾವು
ತಿಳ್ಕೋಬೇಕಾಗುತ್ತೆ ಅಟೆನ್ಷನ್ ಹೇಗಿರಬೇಕು ಅನ್ನೋದಕ್ಕೋಸ್ಕರ. If you want to be attentive, we can apply some strategies. What are those strategies? There are 5 strategies I have given: goal setting, breaks, physical activity, mindfulness, organization. Let's say the first one, the goal setting. When you want to be attentive, you must set your goal. What is that I have to do in 10 minutes or 20 minutes or 1 hour? That kind of goal setting will help you to be attentive on material. If you are not attentive, there is no learning. Especially students must set your goals. You say, in 1 hour, I will complete reading 1 chapter. That is goal setting. Breaks, regular breaks prevent burnout. Burnout ಅಂದ್ರೆ ಈಗ ಒಂದು ಪಾಠವನ್ನು ಓದ್ತಾ ಇದ್ದೀರ ಅಂತ 1 hour if you want to study something. You cannot be attentive the entire period of 1 hour while reading that material or doing some sum. So the best thing psychologists would say would be, when you complete reading 5 minutes or 10 minutes or a paragraph, then give a small break of 1 minute or 2 minutes. Try to remember what is that you have studied in that. So that kind of breaks will help you, your mental burnout. Andre mental burnout andre ತುಂಬಾ ಬ್ರೈನ್ ಸುಸ್ತಾಗಲ್ಲ. ಬ್ರೈನ್ ನಾವು ಹೇಗೆ ಸುಸ್ತಾಗ್ತೀವೋ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಬ್ರೈನ್ ಸಹಿತ ಸುಸ್ತಾಗುತ್ತೆ. ಬ್ರೈನ್ಗೂ ಆಕ್ಸಿಜನ್ ಕಡಿಮೆ ಆದಾಗ ಅದು ಕೆಲಸ ಮಾಡೋದಿಲ್ಲ, ಬ್ರೇಕ್ಸ್ ಬೇಕಾಗ್ಬೋದು. ಫಿಸಿಕಲ್ ಆಕ್ಟಿವಿಟಿ ಅಂದರೆ ಕೆಲವು ಸರ್ತಿ ಓದಬೇಕಾದ್ರೆ ಕೈ ಮುರಿತೀವಿ, ಈ ಕೈ ನೆಟ್ಗೆ ತಗೊಳ್ತೀವಿ, ಕುತ್ತಿಗೆಯನ್ನು ಹೀಗೆ ಮಾಡ್ತೀವಿ. ಇವೆಲ್ಲವನ್ನು ನಾವು ಮಾಡ್ತಾ ಇದ್ದಾಗ ಆ ಸಿಂಪಲ್ ಫಿಸಿಕಲ್ ಆಕ್ಟಿವಿಟಿ ವಿಲ್ ಹೆಲ್ಪ್ ಯು ಯುವರ್ ಕಾಗ್ನಿಟಿವ್ ಫಂಕ್ಷನ್. ಅಂದರೆ ನಾವು ಏನು ಬ್ರೈನ್ಗೆ ಕೊಡ್ತಾ ಇರ್ತೀವಲ್ಲ ಆ ಕೆಲಸ ಸಹಾಯವಾಗುತ್ತೆ. ಮೈಂಡ್ಫುಲ್ನೆಸ್, ಟ್ರೈನಿಂಗ್ ಅಟೆನ್ಷನ್ ಥ್ರೂ ಮೆಡಿಟೇಷನ್. ಅಂದರೆ ಮೆಡಿಟೇಷನ್ ಮಾಡೋದು ಕಲ್ತ್ಕೊಂಡಾಗ ನಾವು, ಅಂದರೆ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಮಾಡಿದಾಗ ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಂತಂದರೆ, ಯಾವುದೋ ಒಂದು ದೇವರ ಬಗ್ಗೆ ಒಂದು ಧ್ಯಾನವನ್ನು ಮಾಡ್ತಾ ಇರ್ತೀವಿ. ಧ್ಯಾನವನ್ನು ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ನಮ್ಮ ಹೃದಯ ಹೇಗೆ ಬಡಿತಾ ಇರುತ್ತೆ ಅಂತ ಕೆಲವರು ನೋಡ್ತಾರೆ. ಸೊ ಮೈಂಡ್ಫುಲ್ನೆಸ್ ಅಂತಕ್ಕಂಥದ್ದು ಅನೇಕ ರೀತಿಯಾಗಿರುತ್ತೆ. ದೇರ್ ಆರ್ ಡಿಫರೆಂಟ್ ವೇಸ್ ಆಫ್ ಫೋಕಸಿಂಗ್. ನಾವು ಲೆಟ್ ಅಸ್ ಸೇ some people might focus, my heart, in my heart there is God, I would like to pray, use my God ಅಂತ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಗಂಟೆಗಟ್ಟಲೆ. ಅದು ಮೈಂಡ್ಫುಲ್ನೆಸ್ ಅಂತ. ಆರ್ಗನೈಸೇಷನ್ ಅಂತ, ಸ್ಟ್ರಕ್ಚರಿಂಗ್ ಇನ್ಫಾರ್ಮೇಷನ್ ಫಾರ್ ಬೆಟರ್ ಪ್ರೊಸೆಸಿಂಗ್. If you have a big chapter where you want to write something, then it is better to organize that into various smaller parts, and that's called organization. It depends upon the complexity of the material and the cognitive load you are having. A brief mention of attention and learning theories. How attention is attention is explained in learning theories by psychologists. Take for example information processing theory. Attention as a filter for information. When you are processing the information, there are many models in learning, information processing models, and that model uses the attention as a filter. That means it filters out many things. As I said earlier, selective filtration ಅಂತ ಹೇಳಿದ್ನಲ್ಲ, ಆ ರೀತಿ ಅನೇಕ ವಿಚಾರಗಳನ್ನು ಬಿಟ್ಟು ನಾವು ಯಾವುದು ಓದ್ತಿರ್ತೀವೋ ಅದನ್ನು ಮಾತ್ರ ಪ್ರೋಸೆಸ್ ಮಾಡೋದಕ್ಕಾಗುತ್ತೆ. ಅದು ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಥಿಯರಿ ಅಂತ. ಕಾಗ್ನಿಟಿವ್ ಲೋಡ್ ಥಿಯರಿ, ಮ್ಯಾನೇಜಿಂಗ್ ಅಟೆನ್ಷನಲ್ ರಿಸೋರ್ಸಸ್. ಕಾಗ್ನಿಟಿವ್ ಲೋಡ್ ಅಂತ ಹೇಳಿದಾಗ ಕಾಂಪ್ಲೆಕ್ಸಿಟಿಯನ್ನು ಬಿಟ್ಟು ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಫಸ್ಟ್ ಓದಿ, ದೆನ್ ಯು ಗೋ ಫಾರ್ ಕಾಂಪ್ಲೆಕ್ಸ್ ಥಿಂಗ್ಸ್. ದಟ್ ಈಸ್ ಕಾಗ್ನಿಟಿವ್ ಲೋಡಿಂಗ್ ಅಂತ. ಅಂದರೆ ಒಂದು ಕಷ್ಟವಾಗಿರ್ತಕ್ಕಂಥ ಒಂದು ಪದ್ಯ ಅಥವಾ ಒಂದು ಲೆಕ್ಕವನ್ನು ಕೊಟ್ಟಾಗ ಅದನ್ನು ತಕ್ಷಣ ನೋಡಿ ಮಾಡೋಕ್ಕಾಗಲ್ಲ. ಅದನ್ನು ಸ್ಮಾಲರ್ ಪಾರ್ಟ್ಸ್ ಬ್ರೇಕ್ಔಟ್ ಮಾಡಿ ಫಸ್ಟ್ ಡೆಫಿನೇಷನ್ ಓದ್ಕೊಂಡು ಆಮೇಲೆ ಅದರಲ್ಲಿ ಏನೇನಿದೆ ಅಂತ ತಿಳ್ಕೊಂಡು, ಉದಾಹರಣೆಗೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದೀವಿ ನೋಡಿ, ಬ್ರೈನಿನ ಚಿತ್ರ ಇದೆ, ಅದನ್ನು ನೋಡಿದ ತಕ್ಷಣ ಇದು ಹೇಗಪ್ಪ ಬರೆಯೋದು ಅನಿಸುತ್ತೆ. ಆದರೆ ಅದನ್ನು ಪಾರ್ಟ್ ಬೈ ಪಾರ್ಟ್ ನಾವು ಬರ್ಕೊಂಡು ಹೋದಾಗ ಅದು ಕಾಗ್ನಿಟಿವ್ ಲೋಡನ್ನು ಕಡಿಮೆ ಮಾಡುತ್ತೆ.
ಆ ಕಾಗ್ನೇಟಿವ್ ಲೋಡನ್ನು ಏನು ಅಂತ ತಿಳ್ಕೊಬೇಕು ನೀವು. ಸೋಷಿಯಲ್ ಕಾಗ್ನೇಟಿವ್ ಥಿಯರಿ ಅಂತ ಇನ್ನೊಂದಿದೆ, ಇದು ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ. ಅಂದರೆ ನಾವು ಎನ್ವೈರನ್ಮೆಂಟಲ್ ಇರ್ತಕ್ಕಂಥ ವಿಚಾರಗಳನ್ನ ಕಲ್ತ್ಕೋಬೇಕು ಅಂದರೆ, ಈಗ ಯಾವುದೋ ಒಂದು ಮಾಬ್ ನೋಡ್ತೀವಿ, ಅಲ್ಲಿ ದೊಡ್ಡ ಜಗಳ ಆಗ್ತಾ ಇರುತ್ತೆ, ಯಾರು ತಪ್ಪು ಅಂತ ನಾವು ಡಿಸೈಡ್ ಮಾಡಬೇಕು ಅಂದಾಗ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಹೀಗೆ ಸೋಷಿಯಲ್ ಕಾಗ್ನೇಟಿವ್ ಥಿಯರಿಯಲ್ಲಿ ಸೊಸೈಟಿಯಲ್ಲಿ ಆಗ್ತಿರ್ತಕ್ಕಂಥ, ಮನೆಯಲ್ಲಿ ಆಗ್ತಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಿ ಟೆಕ್ಸ್ಟ್ ಬುಕ್ ಇಲ್ಲದೇ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದಾಗ ಅಲ್ಲಿ ನಾವು ಅದನ್ನು ಅಬ್ಸರ್ವೇಷನ್ ಮಾಡ್ಕೊಳ್ತೀವಿ, ಅಲ್ಲಿ ಅಟೆನ್ಷನ್ ಇರ್ತದೆ. ಅದಕ್ಕೆ ಒಂದು 25 ಫ್ಯಾಕ್ಟರ್ಸ್ ಇದ್ದರೂ ಸಹಿತ ಒಂದು ಫ್ಯಾಕ್ಟರ್ ಬಗ್ಗೆ ಮಾತನಾಡ್ತೀವಿ. ಉದಾಹರಣೆಗೆ ಈಗ ಯಾರೋ ಒಬ್ಬ ಇನ್ವೆಸ್ಟಿಗೇಟರ್ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಇನ್ವೆಸ್ಟಿಗೇಟರ್ ವಾಂಟ್ ಟು ಫೈಂಡ್ ಔಟ್ ವೇರ್ ಇಸ್ ದಿ ಬ್ಲಡ್ ಸ್ಟ್ರೈನ್ಸ್ ಇನ್ ದಿ ರೋಡ್ನಲ್ಲಿ ಬೇಕಾಷ್ಟು ಸ್ಟಿಮ್ಯುಲೈ ಇರುತ್ತೆ, ಬಟ್ ಯು ವಿಲ್ ಓನ್ಲಿ ಸೆಲೆಕ್ಟ್ ಓನ್ಲಿ ಒನ್ ಥಿಂಗ್ ಅಬೌಟ್ ದಿ blood part. You will go and search where is the blood spot. And then feature integration theory ಅಂತ ಇನ್ನೊಂದು ಥಿಯರಿ ಇದೆ. ಅದರಲ್ಲಿ ಏನು ಡಿಫರೆಂಟ್ ಫೀಚರ್ಸ್ ಇರುತ್ತಲ್ಲ, ಫಸ್ಟು ಕೆಲವು ಫೀಚರ್ಸ್ನ ಫಸ್ಟು ನಾವು ಲಿಸ್ಟ್ ಮಾಡ್ಕೊಳ್ತೀವಿ, ಅದು ಕಾಗ್ನೇಟಿವ್ ಆಗಿ ಆಗ್ತಿರುತ್ತೆ. ಆಮೇಲಿಂದ ಅದನ್ನು ಇಂಟಿಗ್ರೇಷನ್ ಮಾಡೋದಕ್ಕೆ ಇನ್ನೊಂದು ಸರ್ತಿ ಅದನ್ನು ನಾವು ನೋಡ್ತೀವಿ. ಸೊ ಮೆಂಟಲಿ ಅದು ಇಂಟಿಗ್ರೇಷನ್ ಆಗುತ್ತೆ ಒಳಗಡೆಗೆ. ಅದು ಸಹಿತ ಪ್ರೊಸೆಸಿಂಗ್ ಹ್ಯಾಪನ್ಸ್ ಅಟ್ 2 levels ಅಂತ. ಇದು ದೇರ್ ಆರ್ ಡಿಫರೆಂಟ್ ಥಿಯರೀಸ್. ಅದು ನೀವೇನು ಹೆಚ್ಚಿಗೆ ತಿಳ್ಕೋಬೇಕಾಗಿಲ್ಲ. ಆದರೆ ಇಫ್ ಯು ವಾಂಟ್ ಟು pay your attention, you must know all these things. That means if you are doing a very difficult problem, or you are reading a poem which is very difficult to understand, you must know how to learn that thing. That will attention will help you on that. Neural mechanism, what happens during attention? Prefrontal cortex, brain nalli cortex different parts ಇದೆ. ಅದರಲ್ಲಿ ಪ್ರಿಫ್ರಂಟಲ್ ಕಾಂಟೆಕ್ಸ್ ಅಂತಕ್ಕ ಒಂದು ಭಾಗದಲ್ಲಿ ಈ ಅಟೆನ್ಷನ್ ಅಂತಕ್ಕಂಥ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಬೇಸಲ್ ಗ್ಯಾಂಗ್ಲಿಯಾ, ರೆಗ್ಯುಲೇಷನ್ ಆಫ್ ಅಟೆನ್ಷನ್ ರಿಸೋರ್ಸಸ್. ಅಟೆನ್ಷನಲ್ ರಿಸೋರ್ಸಸ್ ಅಂತಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಜುವಲ್ ಸ್ಟಿಮ್ಯುಲೈ ಆಗ್ಬೋದು, ಲಿಸ್ನಿಂಗ್ ಸ್ಟಿಮ್ಯುಲೈ ಆಗ್ಬೋದು. ಇವುಗಳನ್ನೆಲ್ಲ, ಅಥವಾ ಎರಡು ಮುಖ್ಯವಾಗಿರ್ತಕ್ಕಂಥದ್ದು ಕಲಿಯೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಜುವಲ್ ಸ್ಟಿಮ್ಯುಲೈ ಮತ್ತು ದಿ ಸೌಂಡ್ ಸ್ಟಿಮ್ಯುಲೈ. ಕ್ಲಾಸ್ನಲ್ಲಿ ಪಾಠ ಕೇಳಬೇಕು ಅಂದಾಗ ಸೌಂಡು, ಟೀಚರ್ ಮಾತಾಡ್ತಕ್ಕಂಥ ಸೌಂಡು ಮತ್ತು ಬೋರ್ಡ್ ಮೇಲೆ ಬರೀತಕ್ಕಂಥ ವಿಚಾರಗಳು, ಅಥವಾ ಓದ್ತಾ ಇದ್ದರೆ ಟೆಕ್ಸ್ಟ್ ಬುಕ್ ಇರತಕ್ಕಂಥ ಇನ್ಫಾರ್ಮೇಷನ್ನು, ಇದು ವಿಜುವಲ್ ಸ್ಟಿಮ್ಯುಲೈ. ಇದನ್ನು ಪ್ರೊಸೆಸ್ ಆಗೋದು ಬೇಸಲ್ ಗ್ಯಾಂಗ್ಲಿಯನ್ ಅಂತಕ್ಕಂಥ ಒಂದು ಪಾರ್ಟ್ನಲ್ಲಿ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತಂದರೆ ಬ್ರೈನನ್ನು ಪ್ಯಾರಲಲ್ ಲರ್ನಿಂಗ್ ಅಂತ ಕರೀತಾರೆ. ಬ್ರೈನ್ನಲ್ಲಿ ಪ್ಯಾರಲಲ್ ಲರ್ನಿಂಗ್ ಆಗ್ತಾ ಇರುತ್ತೆ. ಒಂದೇ ಸಾರಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡು ಒಂದು ನೆಟ್ವರ್ಕ್ ರೂಪದಲ್ಲಿ ಅದು ಹೋಗ್ತಾ ಇರುತ್ತೆ. ಅಲ್ಲಿ ಸಹಿತ ಅಟೆನ್ಷನ್ ನಾವು ಕೊಟ್ಟಾಗ ಆ ನೆಟ್ವರ್ಕಲ್ಲೂ ಸಹಿತ ಇನ್ಫಾರ್ಮೇಷನ್ನು ಪ್ರೊಸೆಸ್ ಆಗುತ್ತೆ ಅಂತ. ಇವೆಲ್ಲವೂ ಸಹಿತ ಅಟೆನ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಇಲ್ಲಿ ಅಸೆಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಟೂಲ್ಸ್ ಅಂತ ಕೊಟ್ಟಿದ್ದೀನಿ. ಏನು ಹಾಗಂದರೆ ಅಸೆಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಟೂಲ್ಸ್ ಅಂದ್ರೇನು? ಅಟೆನ್ಷನಲ್ ಟಾಸ್ಕ್ಸ್ ಅಂದರೆ ನಾವು ಯಾವ ಟಾಸ್ಕನ್ನು ಅಟೆನ್ಷನ್ ಕೊಡಬೇಕು ಅಂತ ಹೇಳ್ತೀವಲ್ಲ, ಈಗ ಓದ್ತಾ ಇದ್ರೂ ಸಹಿತ ನೀವು ಡಿಫ್ರೆಂಟ್ ಟಾಸ್ಕ್ಸ್ ಇರುತ್ತೆ. ಫಿಗರ್ ನೋಡಬೇಕಾ, ಫಿಗರ್ ಬರೀಬೇಕಾ, ಜೋರಾಗಿ ಓದಬೇಕಾ, ಮೆತ್ತಗೆ ಓದಬೇಕಾ, ಎಷ್ಟು ಓದಬೇಕು, ಹೀಗೆ ಟಾಸ್ಕ್ಸ್ ಇರುತ್ತೆ ಅಟೆನ್ಷನಲ್ಲಿ. ಫೋಕಸ್ ಮಾಡೋದು, ಡಿವೈಡೆಡ್ ಅಟೆನ್ಷನ್ನು ಮತ್ತು ಸ್ವಿಚಿಂಗ್, ಇವೆಲ್ಲವೂ ಸಹಿತ ಯಾವುದಾದ್ರೂ ಒಂದು ಡಿಫಿಕಲ್ಟ್ ಪಾಠವನ್ನು ಓದಬೇಕಾದ್ರೆ ಅಟೆನ್ಷನ್ ಕೊಡಬೇಕು ಅಂದಾಗ ನಾವು ಅನೇಕ ಸಾರಿ ಅಟೆನ್ಷನಲ್ ಟಾಸ್ಕ್ಸ್ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ತಿಳ್ಕೋಬೇಕು. ಕಾಗ್ನೇಟಿವ್ ಟ್ರೈನಿಂಗ್, ನಾವು ಬ್ರೈನಿಗೆ ಅಟೆನ್ಷನ್ನಾಗಿ ಹೇಗಿರಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗು ಸಹಿತ ಪ್ರೋಗ್ರಾಮ್ಸ್ ಇದೆ. ಲೈಕ್ ಕಾಗ್ಮೆಡ್ ಅಂತ ಒಂದಿದೆ, ಪೀಕ್ ಅಂತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೋಗ್ರಾಮ್ಸ್ ಇದೆ. ಆ ಪ್ರೋಗ್ರಾಮ್ಸ್ನಲ್ಲಿ ಅಟೆನ್ಷನ್ ನಾವು ಹೇಗೆ ಇಟ್ಕೋಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಉದಾಹರಣೆ ಕಾಗ್ಮೆಡ್ ಅಂತಕ್ಕಂಥದ್ರಲ್ಲಿ ನ್ಯೂರೋಸೈಂಟಿಕ್ ಪ್ರೋಗ್ರಾಮ್ ಇದು, ಟೂಲ್ ಇದು. ಅದರಲ್ಲಿ ಹೌ ಟು ಇಂಪ್ರೂವ್ ಅಟೆನ್ಷನ್ ಆ್ಯಂಡ್ ವರ್ಕಿಂಗ್ ಮೆಮರಿ. ಫಾರ್ ಎಕ್ಸಾಂಪಲ್, ಇಫ್ ಎ ಪೈಲಟ್ ಇಸ್ ದೇರ್, ಪೈಲಟ್ ರಿಕ್ವೈರ್ಸ್ ವರ್ಕಿಂಗ್ ಮೆಮರಿ. ಆ ಪೈಲಟ್ ನೀವು ನೋಡಿರ್ಬೋದು,
ಅವರ ಕನ್ಸೋಲ್ ಮೇಲೆ ಒಂದು ಮೋರ್ ದೆನ್ ಒಂದು 50-60 ನಾವು ಎಣಿಸಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನೋಡಿದಾಗ ಸುಮಾರು ಸ್ವಿಚಸ್ಗಳೆಲ್ಲ ಇರುತ್ತೆ. ಆ ವರ್ಕಿಂಗ್ ಮೆಮೊರಿಯಲ್ಲಿ ಅವ್ರು ಯಾವುದು ಎಲ್ಲಿಡಬೇಕು, ಎಲ್ಲಿ ಕೈ ಹೋಗುತ್ತೆ, ಏನು ಮಾಡುತ್ತೆ ಅನ್ನೋದೆಲ್ಲ ಸಹಿತ ವರ್ಕಿಂಗ್ ಮೆಮೊರಿ. ಇದನ್ನು ನಾವು ಟ್ರೈನಿಂಗ್ ಕೊಡ್ತಾರೆ. ಅದೇ ರೀತಿ ಪೀಕ್ ಮೈಂಡ್ ಅಂತ ಟ್ರೈನಿಂಗ್ ಫಾರ್ ವರ್ಕಿಂಗ್ ಮೆಮೊರಿ ಅಂದರೆ ಯಾವುದೋ ಒಂದು ವರ್ಕ್ ಮಾಡಬೇಕಾದ್ರೆ ಪೀಕ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದಾಗ ಒಂದು ಸಬ್ಜೆಕ್ಟನ್ನು ಓದಬೇಕು ಅಂದರೆ 15 ಸರ್ತಿ ನಾವು ಓದ್ತೀವಿ ಅಂತ ಇಟ್ಕೊಳ್ಳೋಣ, ಅದು ಪೀಕ್ ಮೈಂಡ್ ಅಂತ. ಅದು ಮೆಮೊರಿಯಲ್ಲಿ ಅಂದರೆ ಮೆಮೊರಿಯಲ್ಲಿ ಹಾಕಬೇಕು, ಅಟೆನ್ಷನ್ ಓನ್ಲಿ ಒಂದು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ನ್ಯೂರೋ ಫೀಡ್ಬ್ಯಾಕ್ ಅಂದಾಗ ಟ್ರೈನಿಂಗ್ ಅಟೆನ್ಷನಲ್ ಕಂಟ್ರೋಲ್. ಅಟೆನ್ಷನನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ. ನ್ಯೂರೋ ಫೀಡ್ಬ್ಯಾಕ್ ನಾವು ಓದ್ತಾ ಇರ್ತೀವಿ, ಇದು ನಮ್ಗೆ ಅರ್ಥವಾಗಲ್ಲ, ಪುನಃ ಇನ್ನೊಂದು ಸತಿ ಓದ್ತೀವಿ, ನಮ್ಮ ಬ್ರೈನೇ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇರುತ್ತೆ. ಅಂದರೆ ಅಟೆನ್ಷನನ್ನು ನಾವು ಡೈವರ್ಟ್ ಆದಾಗ ಹೇಗೆ ಮತ್ತೆ ಹೋಗಬೇಕು ಅಂತಕ್ಕಂಥದ್ದು ಫೀಡ್ಬ್ಯಾಕ್ಸ್ ಬರುತ್ತೆ. ದೇರ್ಫೋರ್ ಅಟೆನ್ಷನ್ ಇಸ್ an important mental activity which we have to understand that anything we do we require to give attention to that activity, that task. If you don't give attention, then that will not be recorded in the brain. It will not be encoded in the brain in various parts. So therefore you should know attention is a very, very important activity for learning. There are many researches going on in psychology department and in neuroscientific area. So there are many areas where the concept of attention is being researched. They are research ಮಾಡ್ತಿದ್ದಾರೆ. Key researchers like Michael Posner, he works on attentional networks. Alan Bradley, working memory and attention. Daniel Anderson, there are various scientists, neuroscientists working on different aspects of attention. What I would like to impress upon you is that attention is a mental activity which you should know when you are reading that it is a mental activity, and you must focus on what subjects you are doing it as a student. Many more neuroscientists are working on attention. It is said that we are losing 50% of brain activity because we lack attention. This is a very important statement, especially students who do not give attention to the teacher's words in the classroom or attention to what the teacher writes in the blackboard. When a teacher writes on the blackboard, he will be talking and then writing. That means you must give attention to both listening and looking at the material written on the blackboard. If I can give you an example. If you just only think of something else and sit down in the classroom and a teacher will ask you a question, you will be blank. Many times I have seen in my students, and I'm writing something and explaining on, for example, the structure of DNA molecule. Somebody who is not attentive in the back bench, I will ask him, come on, what is that you understood now? When I ask him, he will be blank. That means that fellow is losing 50% of his brain's activity and attention, because he was not given attention, he was not attentive. Therefore, when you are learning, try to focus, to centralize your brain activity, and that's called attention. While doing this simple, small episode on attention, I have taken material from ChatGPT, internet information, and a book on cognition by Margaret W. Matlin, and a picture from Creative Commons. I am grateful to all of them, and I give my credits to all these sources. I request you to read carefully, give attention in the classroom, so that you will be having at least 80% of the material stored in your brain. Thank you for watching.